ಸೌಲನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ್ದು ದೇವರೇ ಹೊರತು ಮನುಷ್ಯರಲ್ಲ. ದೇವರೇ ಅವನನ್ನ ಆರಿಸಿಕೊಂಡು ಎಲ್ಲ ಜನರ ಮಧ್ಯದಲ್ಲಿ ಅರಸನಾಗಿ ಅಭಿಷೇಕಿಸಿ ಅರಸನ ಸಿಂಹಾಸನವನ್ನು ಅಧಿಕಾರವನ್ನು ಕೊಟ್ಟರು. ಅದರಲ್ಲಿ ಕುಳಿತು ಅವನು ದೇವರ ಇಷ್ಟಗಳನ್ನ ನೆರವೇರಿಸಬೇಕಾಗಿತ್ತು. ಆದರೆ ಅವನು ದೇವರ ಮಾತುಗಳನ್ನ ತಿರಸ್ಕರಿಸಿ ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಮುಂದಾದಂತ ನಿಮಿತ್ತವಾಗಿ ದೇವರು ಅವನನ್ನ ಸಿಂಹಾಸನದಿಂದ ತಳ್ಳಿಬಿಟ್ಟರು. ನಿಮ್ಮ ಜೀವಿತಗಳಲ್ಲಿ ನೀವಿರುವಂತ ಈ ಸ್ಥಾನಕ್ಕೆ ನಿಮ್ಮನ್ನ ಏರಿಸಿರುವಂಥದ್ದು ದೇವರೇ ಹೊರತು ಮನುಷ್ಯರಲ್ಲ. ಆದ್ದರಿಂದ ದೇವರನ್ನು ಮೆಚ್ಚಿಸುವಂತ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಜನರನ್ನು ಮೆಚ್ಚಿಸುವುದಕ್ಕೆ ಹೋದರೆ, ಕುಟುಂಬಸ್ಥರ ಮಾತುಗಳನ್ನು ಕೇಳಿ ಬೇಡದೇ ಇರುವಂತಹ ತೀರ್ಮಾನಗಳಲ್ಲಿ ಮುಂದೆ ಸಾಗಿದರೆ ಅದು ನಾಶನಕ್ಕೆ ಕಾರಣವಾಗಬಹುದು. ಆದ್ದರಿಂದ ದೇವರ ಮೇಲೆ ದೃಷ್ಟಿಯನ್ನ ಇಟ್ಟು ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ದೇವರು ನಿಮ್ಮ ಸ್ಥಾನವನ್ನು, ನಿಮಗೆ ಕೊಟ್ಟಿರುವಂತಹ ಆಶೀರ್ವಾದಗಳನ್ನು ಭದ್ರಪಡಿಸಿ ನಿಮ್ಮನ್ನು ಉನ್ನತವಾಗಿ ಘನಪಡಿಸುತ್ತಾರೆ.